ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೆಸರು ಕಣ್ಮಯಿ ಕರಿಬಳ್ಳಿ ಅಂತ ಹೇಳಿಬಿಟ್ಟು ಇವರನ್ನು ಎಲ್ಲರೂ ಪ್ರೀತಿಯಿಂದ ಕೊಕ್ಕಿ ಅಂತ ಕರೀತಿದ್ರಂತೆ. ವಿದ್ಯಾಭ್ಯಾಸ ನೋಡೋದಾದರೆ BSc ಡಿಗ್ರಿ ಆಗಿದೆ ನೋಡಿ ಅಂತ ಹೇಳಿಕೊಂಡಿದ್ದು. ವಯಸ್ಸು ನೋಡೋದಾದರೆ 26 ವರ್ಷ ಪೂರ್ಣವಾಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಊರು ನೋಡೋದಾದರೆ ಮಾಗಡಿ, ಗದಗ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸಮಸ್ಯೆ ನೋಡೋದಾದರೆ ಹೇಳಿದರೆ ಒಂದು ದಿನ ಸಾಲಲ್ಲ ನೋಡಿ, ಅಷ್ಟು ಇದಾವೆ ನನ್ನ ಜೀವನದಲ್ಲಿ ಸಮಸ್ಯೆ ಅಂತ ಹೇಳಿಕೊಂಡಿರೋದು. ಆಸ್ತಿ ನೋಡೋದಾದರೆ ಒಂದು ಸ್ವಂತ ಮನೆ ಮತ್ತು 4 ಖಾಲಿ ಸೈಟ್ ಇದ್ದಾವೆ ನೋಡಿ ನನ್ನ ಹೆಸರ ಮೇಲೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನ ಇಟ್ಟುಕೊಂಡರೆ ಸಾಕು ಬನ್ನಿ ಅಂತ ಹೇಳಿಕೊಂಡಿರೋದು. ಸದ್ಯ ಜೀವನ ಹೇಳಿಕೊಳ್ಳುವ ಮಟ್ಟದಲ್ಲಿ ಇದ್ದರೂ ಯಾಕೋ ಪರಿಪೂರ್ಣ ಅನಿಸುತ್ತಿಲ್ಲ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ದುಡ್ಡು ನಾನು ಸಂಪಾದನೆ ಮಾಡುತ್ತಿದ್ದೇನೆ, ನೀವು ತರುವ ಅವಶ್ಯಕತೆ ಇಲ್ಲ, ಖಾಲಿ ಬನ್ನಿ ನನ್ನ ಜೊತೆಗೆ ಸಂಬಂಧ ಬೆಳೆಸುವುದಕ್ಕೆ ಅಂತ ಹೇಳಿಕೊಂಡಿರೋದು. ಮಲಗುವ ಮುಂಚೆ 5 ನಿಮಿಷ ಒಳ್ಳೆ ಮಾತುಗಳನ್ನು ಮಾತನಾಡಬೇಕು, ಇಲ್ಲ ಅಂದರೆ ಗಾದೆ ಮಾತುಗಳನ್ನು ಹೇಳಿ ನನ್ನನ್ನು ಮನರಂಜಿಸಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಒಂದು ರೂಮ್ ನಮಗೆ ಇದೆ, ಹೆದರಬಾರದು ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಒಬ್ಬನನ್ನು ಇಟ್ಟುಕೊಂಡರೆ ಸಾಕು ಬನ್ನಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಬಳಿ ಇರುವ ಮೋಟರೋಲಾ ಎಡ್ಜ್ 2024 ಮೊಬೈಲ್ ರಿವ್ಯೂ. ಸ್ನ್ಯಾಪ್ಡ್ರ್ಯಾಗನ್ 7S Gen 2 8GB RAM, 50MP ಪ್ಲಸ್ 13MP ರೇರ್ ಕ್ಯಾಮ್ರಾ ಮತ್ತು LED ಫ್ಲ್ಯಾಶ್ ಲೈಟ್ ಕೂಡ ಇದೆ. 32MP ಫ್ರಂಟ್ ಕ್ಯಾಮ್ರಾ, 5000mAh 68W ಟರ್ಬೋ ಪವರ್ ಚಾರ್ಜರಿಂಗ್, 6.6 inches 16.76 cm OLED ಸ್ಕ್ರೀನ್ ಗ್ಲಾಸಸ್ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರ ಬಳಿ ಇರೋ ಒಂದು ಮೊಬೈಲಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಿಗೆ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕಾದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಳಬಹುದು. ಇದೇ ಥರ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತೋದ್ರಂಥ ಮೂಲಕ ನಮ್ಮ ಚಾನಲಲ್ಲಿ ಯಾವುದೇ ಹೊಸ ವಿಡಿಯೋ ಬಂದರೂ ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತದೆ.